ನಮಸ್ಕಾರ. ರೈತ ತನಗೆ ಅರಿವಿಲ್ಲದೆ ಮನಸ್ಸಿಗೆ ಬಂದ ಹಾಗೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾನೆ. ಇದರಿಂದ ಉತ್ಪಾದನಾ ವೆಚ್ಚ ಹೆಚ್ಚಾಗುತ್ತದಲ್ಲದೆ ಭೂಮಿಯ ಆರೋಗ್ಯ ಕೂಡ ಹದಗೆಡುತ್ತೆ. ಇದನ್ನು ತಡೆಯೋಕಿರುವ ಒಂದೇ ಒಂದು ಉಪಾಯ ಅಂದ್ರೆ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಸಮಗ್ರ ಪೋಷಕಾಂಶಗಳನ್ನು ಪೂರೈಸೋದು. ಈ ಮಣ್ಣು ಪರೀಕ್ಷೆಗೆ ಸರ್ಕಾರ ಕೂಡ ಹೆಚ್ಚು ಒತ್ತು ನೀಡುತ್ತಿದ್ದು ಪ್ರತಿ ರೈತನಿಗೆ ಮಣ್ಣು ಆರೋಗ್ಯ ಚೀಟಿಯನ್ನ ಒದಗಿಸ್ತಾ ಇದೆ. ಮಣ್ಣು ಸೃಷ್ಟಿಯ ಅತ್ಯದ್ಭುತ ಕೊಡುಗೆ. ಮಣ್ಣಿಲ್ಲದೆ ಯಾವ ಜೀವಿಯೂ ಬದುಕಿರಲಾರದು. ಮಣ್ಣಿನಿಂದ ಅಪಾರ ಪ್ರಮಾಣದ ಪ್ರಯೋಜನವನ್ನ ಪಡಿತಾ ಇದ್ದಾನೆ ಮಾನವ. ಇಂತಹ ಒಂದು ನೈಸರ್ಗಿಕ ಸಂಪತ್ತನ್ನು ರೈತರು ಕಾಪಾಡಿ ಮುಂದಿನ ಪೀಳಿಗೆಗೆ ದಾಟಿಸಬೇಕಿದೆ. ಅದರ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕಿದೆ. ಮಣ್ಣಿನ ಆರೋಗ್ಯ ಕಾಪಾಡುವಲ್ಲಿ ಮಣ್ಣು ಪರೀಕ್ಷೆ ಕೂಡ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಈ ಮಣ್ಣು ಪರೀಕ್ಷೆಯಲ್ಲಿ ಮೊದಲ ಹೆಜ್ಜೆ ಅಂದ್ರೆ ಮಣ್ಣಿನ ಮಾದರಿ ತೆಗೆಯುವಂಥದ್ದು. ಮಣ್ಣಿನ ಮಾದರಿ ತೆಗೆಯುವಾಗ ಮೊದಲು ಕೆಲವು ಅಂಶಗಳನ್ನ ತಪ್ಪದೇ ಗಮನಿಸಬೇಕು. ಮಣ್ಣು ಸಂಗ್ರಹಿಸುವಾಗ ಕೊಟ್ಟಿಗೆ ಗೊಬ್ಬರ, ಬೂದಿ, ಬೆಳೆಯ ತ್ಯಾಜ್ಯ ವಸ್ತು, ಗಿಡಮರಗಳ ಬುಡ ಇಲ್ಲವೇ ಬದು, ನೀರು ನಿಲ್ಲುವ ಸ್ಥಳ ಮತ್ತು ದಿಬ್ಬ ಪ್ರದೇಶಗಳನ್ನ ಹೊರತುಪಡಿಸಿ ಬೇರೆ ಪ್ರದೇಶವನ್ನ ಆಯ್ಕೆ ಮಾಡಬೇಕು. ಇನ್ನು ಈ ಮಣ್ಣಿನ ಮಾದರಿಯನ್ನು ವೈಜ್ಞಾನಿಕ ವಿಧಾನದಲ್ಲಿ ತೆಗೆಯಬೇಕು ಅಂತಾರೆ ಬೆಳಗಾವಿಯ ಜಿಲ್ಲೆಯ ಮತ್ತಿಕೊಪ್ಪದಲ್ಲಿರುವ ಕೆಎಲ್ಇ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನ ಭಾಗದಲ್ಲಿ ವಿಷಯ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವ ಎಸ್ಎಂ ವಾರದ್. ಮೊದಲೇದಾಗಿ ನಾವು ಒಂದು ಮಣ್ಣು ಸ್ಯಾಂಪಲ್ ಅನ್ನ ನಮ್ಮ ಪರೀಕ್ಷೆಗೋಸ್ಕರ ತೆಗಿಬೇಕಪ್ಪ ಅಂತಂದ್ರೆ ಒಂದು ನಮ್ಮ ಜಮೀನಿನ ಕ್ಷೇತ್ರದಲ್ಲಿ ಹಲವಾರು ಪಾಯಿಂಟ್ಗಳನ್ನು ಗುರುತು ಮಾಡ್ಕೊಳ್ಬೇಕಾಗ್ತದೆ. ಅದರ ಮಾಡಿಕೊಂಡ ನಂತರ ಪ್ರತಿ ಪಾಯಿಂಟ್ನಲ್ಲಿ ನಾವು ಮಣ್ಣಿನ ಒಂದು ಸಂಗ್ರಹಣೆ ಮಾಡಬೇಕಾಗ್ತದೆ. ಮೊದಲೇದಾಗಿ ನೀವು ಈ ಕ್ಷೇತ್ರವನ್ನು ನೋಡ್ತಾ ಇದ್ದೀರಿ. ಇದು ಸುಮಾರು 1 ಎಕರೆ ಪ್ರದೇಶವಾಗ್ತಾ ಇದೆ. ನೀವು ನೋಡ್ತಾ ಇದ್ದೀರಿ, ನಾನು ಬದುವಿಗಿನಕ್ಕಿಂತನೇ ಒಳಗಡೆನೆ ಬಂದಿದ್ದೀನಿ. ಅಲ್ಲಿ ಬದು ಇದೆ, ಇವರು ನಿಂತಿದ್ದಾರೆ. ಈ ಒಳಗಡೆ ಬಂದು ನಾವು ಜಿಗ್ಜಾಗ್ ರೀತಿಯಲ್ಲಿ ಅಥವಾ ಜಡ್ ಆಕಾರದ ರೀತಿಯಲ್ಲಿ ಒಂದು ಪಾಯಿಂಟನ್ನು ಇಲ್ಲಿ ನಾವು ಗುರುತು ಮಾಡಿ, ನಂತರದಲ್ಲಿ 2ನೇ ಪಾಯಿಂಟನ್ನು ನೀವು ನೋಡ್ತಾ ಇದ್ದೀರಿ, ಅಲ್ಲಿ ಒಬ್ಬರು ನಿಂತಿದ್ದಾರೆ. ಒಂದು ಮೂಲೆ ಮೇಲೆ 45 ಡಿಗ್ರಿ ಮೇಲೆ ನಾವು ಅಲ್ಲಿಗೆ ಹೋಗಬೇಕಾಗ್ತದೆ. ನಂತರ ಅಲ್ಲಿ ಒಂದು ಕೂಡ ಪಾಯಿಂಟನ್ನು ಮಾಡಿಬಿಟ್ಟು ನಂತರ ಇನ್ನೊಬ್ಬರು ಅಲ್ಲಿ ಕಾಣ್ತಾ ಇದ್ದಾರೆ, ಅಲ್ಲಿ ಕೂಡ ಒಂದು ಪಾಯಿಂಟನ್ನು ನಾವು ಗುರುತು ಮಾಡ್ತಾ ಇದ್ದೀವಿ. ಇದೇ ರೀತಿ ನಮ್ಮ ಜಮೀನು ಯಾವ ಥರ ಇದೆಯೋ ಈ ಥರ ಜಿಗ್ಜಾಗ್ನಲ್ಲಿ ನಾವು ಹೋಗಿ ಜಡ್ ಆಕಾರದಲ್ಲಿ ಹಲವಾರು 15ರಿಂದ 20 ಹೆಜ್ಜೆಗೆ ಒಂದು ಮಣ್ಣನ್ನು ಮಾದರಿಯನ್ನು ನಾವು ಸಂಗ್ರಹಣೆ ಮಾಡಬೇಕಾಗ್ತದೆ. ಈಗ ನಾವು ಮಣ್ಣು ಪರೀಕ್ಷೆಗೆ ಬೇಕಾದಂಥ ಮಣ್ಣು ಮಾದರಿಯನ್ನು ಸಂಗ್ರಹಣೆ ಮಾಡಲಿಕ್ಕೆ ಬೇರೆ ಬೇರೆ ಪಾಯಿಂಟ್ಗಳಿಂದ ಒಟ್ಟಿಗೆ ಸೇರಿಸಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಅದನ್ನು ಪೇಪರ್ ಮೇಲೆ ಹರಡಿಬಿಟ್ಟು ಅದನ್ನು 4 ಭಾಗಗಳಾಗಿ ಮಾಡಿ ವಿರುದ್ಧ ದಿಕ್ಕಿನಲ್ಲಿರುವ 2 ಖಾನೆಗಳನ್ನು ನಾವು ಸಿಲೆಕ್ಟ್ ಮಾಡಿಬಿಟ್ಟು ಮತ್ತೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ನಂತರ ಮತ್ತೊಮ್ಮೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರದಲ್ಲಿ ಮತ್ತೆ ಪೇಪರ್ ಮೇಲೆ ಹರಡಿ ಮತ್ತೆ 4 ಭಾಗಗಳಾಗಿ ವಿಂಗಡಣೆ ಮಾಡಿ ಮತ್ತೆ 2 ವಿರುದ್ಧ ದಿಕ್ಕಿನಲ್ಲಿದ್ದಂಥ ಮಣ್ಣನ್ನು ನಾವು ಸಂಗ್ರಹಣೆ ಮಾಡ್ತೀವಿ. ಹೀಗೆ ಸಂಗ್ರಹಣೆ ಮಾಡಿದಂಥ ಮಣ್ಣು ಸುಮಾರು ಅರ್ಧ kg ನಾವು ಈ ಒಂದು ಕಾರ್ಯವನ್ನು ಪುನರಾವರ್ತನೆ ಮಾಡಬೇಕಾಗ್ತದೆ. ನಂತರ ಅರ್ಧ kg ಮಣ್ಣನ್ನು ಸಂಗ್ರಹಣೆ ಮಾಡಿ ಅದರಲ್ಲಿ ವಿವರವಾದ ಮಾಹಿತಿಯನ್ನು, ರೈತರ ಹೆಸರು, ಅವರ ವಿಳಾಸ, ಸರ್ವೆ ನಂಬರು ಮತ್ತು ಹಿಂದೆ ಬೆಳೆದಂಥ ಬೆಳೆ, ರೈತರ ಆಧಾರ ಸಂಖ್ಯೆ ಮತ್ತು ಆ ರೈತರು ಮುಂದೆ ಬೆಳೆಯಬೇಕಾದಂಥ ಬೆಳೆಯ ಮಾಹಿತಿಯನ್ನು, ನಮಗೆ ಯಾವ ಬೆಳೆಯನ್ನು ಬೆಳಿತೇವಂಥ ಮಾಹಿತಿಯನ್ನು ಕೊಟ್ಟರೆ ನಾವು ಮಣ್ಣು ಪರೀಕ್ಷೆ ಮಾಡಿ ಆ ಬೆಳೆಗಳಿಗೆ ನಿರ್ದಿಷ್ಟವಾದಂಥ ಒಂದು ಗೊಬ್ಬರದ ಪ್ರಮಾಣವನ್ನು ಶಿಫಾರಸು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಗಮನಿಸಬೇಕಾದ ವಿಷಯಗಳು ಅಂತಂದರೆ, ರೈತರ ಕ್ಷೇತ್ರ ಎಷ್ಟೇ ಇರಲಿ, 2 ಎಕರೆ ಇರಬಹುದು ಅಥವಾ 4 ಎಕರೆ ಇರಬಹುದು, ಮಣ್ಣು ಒಂದೇ ತೆರನಾಗಿ ಇದ್ದರೆ 4 ಎಕರೆ ಕೂಡ ಒಂದೇ ತೆರನಾದಂಥ ಮಣ್ಣು ಇದ್ದರೆ ಒಂದು ಮಾದರಿಯನ್ನು ನೀವು ಸಂಗ್ರಹಿಸಬಹುದು. ಅಥವಾ ಮಣ್ಣು ಕೆಂಪು ಜಮೀನು ಮತ್ತು ಕಪ್ಪು ಜಮೀನು ಬೇರೆ ಬೇರೆ ಆಗಿದ್ದರೆ ಅಲ್ಲಿ ಬೇರೆ ಬೇರೆ ಆದಂಥ ಮಾದರಿಗಳನ್ನು ನಾವು ಸಂಗ್ರಹಿಸಬೇಕಾಗ್ತದೆ. ಒಂದು ಉತ್ತಮವಾದಂಥ ಸೂಕ್ತ ಕಾಲ ಇದಕ್ಕೆ ಯಾವುದಪ್ಪ ಅಂತಂದರೆ ಹಿಂಗಾರು ಪೈರು ಕಟಾವಾದ ನಂತರ ಈ ಮಣ್ಣು ಮಾದರಿಯನ್ನು ಸಂಗ್ರಹಿಸಿ ಮಣ್ಣು ಪರೀಕ್ಷೆಗೆ ಕಳಿಸಲಿಕ್ಕೆ ಈ ಸೂಕ್ತ ಕಾಲವಾಗಿರೋದ್ರಿಂದ ರೈತರು ಈ ಎಲ್ಲ ಅಂಶಗಳನ್ನು ಮನಸ್ಕೊಂಡು ಒಂದು ತಮ್ಮ ಕ್ಷೇತ್ರವನ್ನು ಪ್ರತಿನಿಧಿಸುವಂಥ ಒಂದು ಮಾದರಿಯನ್ನು ಕಳಿಸಿದರೆ ಉತ್ತಮವಾದಂಥ ಫಲಿತಾಂಶವನ್ನು ಮತ್ತು ನಿರ್ದಿಷ್ಟವಾದ ಶಿಫಾರಸುಗಳನ್ನು ಅವರು ಪಡೀಲಿಕ್ಕೆ ಮತ್ತು ಅವುಗಳನ್ನು ಅಳವಡಿಕೆಯಿಂದ ರೈತರು ಹೆಚ್ಚಿನ ಲಾಭ ಪಡೀಲಿಕ್ಕೆ ಅನುಕೂಲವಾಗುತ್ತೆ. ಮಣ್ಣಿನ ಮಾದರಿಯನ್ನು ಪ್ರಯೋಗಾಲಯಕ್ಕೆ ಕಳುಹಿಸಿದ ನಂತರ ಅಲ್ಲಿ ಅದನ್ನ ವಿವಿಧ ವಿಧಾನಗಳ ಮೂಲಕ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಅದರಲ್ಲಿರುವ ರಸಸಾರ, ಇಂಗಾಲ,
ಜೊತೆಗೆ ಪ್ರಧಾನ ಮತ್ತು ಲಘು ಪೋಷಕಾಂಶಗಳನ್ನ ಪತ್ತೆ ಹಚ್ಚಲಾಗುತ್ತೆ. ಇದನ್ನೆಲ್ಲ ಕ್ರೋಢೀಕರಿಸಿ ಮಣ್ಣು ಆರೋಗ್ಯ ಚೀಟಿಯನ್ನು ರೈತರಿಗೆ ನೀಡಲಾಗುವುದು. ಈ ಸಾಯಿಲ್ ಹೆಲ್ತ್ ಕಾರ್ಡ್ ಅಂದ್ರೆ ನಿಮ್ಮ ಭೂಮಿಯ ಜಾತಕ ನಿಮ್ಮ ಕೈಯಲ್ಲಿ ಇದ್ದಂತೆ. ಈ ಪರೀಕ್ಷೆಯ ಫಲಿತಾಂಶದ ಆಧಾರದ ಮೇಲೆಯೇ ನೀವು ಕೊಡುವ ಗೊಬ್ಬರಗಳ ಪ್ರಮಾಣವನ್ನು ನಿರ್ಧರಿಸಬೇಕು. ಕೇವಲ ರಸಗೊಬ್ಬರಗಳಷ್ಟೇ ಅಲ್ಲ, ಸಾವಯವ, ಜೈವಿಕ ಮತ್ತು ಹಸಿರೆಲೆ ಗೊಬ್ಬರಗಳನ್ನು ಪೂರೈಸೋದು ಅತ್ಯಗತ್ಯ. ಹೀಗೆ ಸಂಗ್ರಹ ಮಾಡಿದಂಥ ಅರ್ಧ ಕೆಜಿ ಮಣ್ಣನ್ನು ನಾವು ಪರೀಕ್ಷೆ ಪ್ರಯೋಗಾಲಯಕ್ಕೆ ಒಯ್ದುಬಿಟ್ಟು ಅಲ್ಲಿ ಅದನ್ನು ಒಂದು ಹ್ಯಾಮರ್ದಿಂದ ಅದನ್ನು ಮಣ್ಣನ್ನು ಪುಡಿ ಮಾಡಿ ಅದನ್ನು 2 mm ಸೀವದಲ್ಲಿ ಸಾನಿಸಿಬಿಟ್ಟು ನಂತರ ಅದನ್ನು ಪ್ರಯೋಗಾಲಯದಲ್ಲಿ ವಿವಿಧ ಒಂದು ಪ್ಯಾರಾಮೀಟರ್ಸಿಗೆ ಅವ್ರನ್ನ ನಾವು ಪರೀಕ್ಷೆಗೆ ಒಳಪಡಿಸ್ತೇವೆ. ಹೀಗೆ ಬಂದಂಥ ಪರೀಕ್ಷೆಯ ಫಲಿತಾಂಶ ಅದು ಸಾರಜನಕ ಆಗಿರ್ಬೋದು, ರಂಜಕ ಆಗಿರ್ಬೋದು, ಪೊಟ್ಯಾಷ್ ಆಗಿರ್ಬೋದು ಅಥವಾ ವಿವಿಧ ಲಘು ಪೋಷಕಾಂಶಗಳ ಪ್ರಮಾಣವನ್ನು ನಾವು ಪರೀಕ್ಷೆ ಆಧಾರದ ಮೇಲೆ ಅದನ್ನು ಕಂಡುಕೊಂಡ್ಬಿಟ್ಟು ನಂತರ ವಿವಿಧ ಇದು ಮಣ್ಣು ಯಾವ ವರ್ಗಕ್ಕೆ ಸೇರ್ತಂತ ಅದನ್ನು ವಿಂಗಡಣೆ ಮಾಡ್ತೇವೆ. ವಿವಿಧ ಬೆಳೆಗಳಿಗೆ ರೈತ ಹಾಕುವಂಥ ಬೆಳೆಗಳಿಗೆ ನಿರ್ದಿಷ್ಟವಾದಂಥ ನಾವು ಪೋಷಕಾಂಶಗಳ ಪ್ರಮಾಣವನ್ನು ಶಿಫಾರಸು ಮಾಡಿ ಮತ್ತು ಅದನ್ನು ಯಾವ ಮೂಲಗಳಿಂದ ಯಾವ ಗೊಬ್ಬರಗಳ ಮೂಲದಿಂದ ಅದನ್ನು ನಾವು ಬೆಳೆಗಳಿಗೆ ಅಥವಾ ಜಮೀನಿಗೆ ಒದಗಿಸಬಹುದು ಮತ್ತು ಅದರ ಪ್ರಮಾಣವನ್ನು ಕೂಡ ನಾವು ಮಣ್ಣು ಒಂದು ಪರೀಕ್ಷೆ ಕಾರ್ಡ್ ಮುಖಾಂತರ ನಾವು ಅದನ್ನು ರೈತರಿಗೆ ಕೊಟ್ಟು ಅದರಲ್ಲಿ ನಾವು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಈ ಮಣ್ಣು ಪರೀಕ್ಷೆಯನ್ನು ಎಷ್ಟು ದಿವಸಕ್ಕೆ ಮಾಡಿಸ್ಬೇಕು ಅನ್ನುವಂಥದ್ದೊಂದು ಪ್ರಶ್ನೆ ಬರ್ತದೆ. ಆ ನಿಟ್ಟಿನಲ್ಲಿ ಒಣ ಬೇಸಾಯದಲ್ಲಿ ಪ್ರತಿ 3 ವರ್ಷಕ್ಕೆ ನಾವು ಒಂದು ಸಲ ಈ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸ್ಬೇಕಾಗ್ತದೆ. ಹಾಗೆ ನೀರಾವರಿ ಪ್ರದೇಶ ಆಗಿದ್ದರೆ ಪ್ರತಿ 3 ಬೆಳೆಯನ್ನು ನಾವು ಭೂಮಿಯಿಂದ ತೆಗೆದ ಮೇಲೆ ಒಂದು ಸಲ ಮತ್ತೊಮ್ಮೆ ಮಣ್ಣು ಪರೀಕ್ಷೆಯನ್ನು ಮಾಡಬೇಕಾಗ್ತದೆ. ಆದ್ದರಿಂದ ರೈತರು ಈ ಮಣ್ಣು ಪರೀಕ್ಷೆಯನ್ನು ಮಾಡಿಸಿಕೊಂಡು ನಂತರ ಅದರ ಆಧಾರದ ಮೇಲೆ ಪೋಷಕಾಂಶಗಳನ್ನು ಬಳಕೆ ಮಾಡಬೇಕು. ಇದರ ಜೊತೆಗೆ ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡಿಕೊಳ್ಬೇಕು. ಸಾವಯವ ಪದಾರ್ಥಗಳನ್ನು ಕೂಡ ಬಳಕೆ ಮಾಡಿಕೊಂಡಾಗ ನಮ್ಮ ಸಮತೋಲನವಾದ ಪೋಷಕಾಂಶಗಳ ನಿರ್ವಹಣೆಯಿಂದ ನಮ್ಮ ಮಣ್ಣಿನ ಆರೋಗ್ಯ ಮತ್ತು ಪರಿಸರವನ್ನು ಕಾಪಾಡಲಿಕ್ಕೆ ರೈತನ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಸುಧಾರಿಸಲಿಕ್ಕೆ ಸಹಕಾರಿಯಾಗ್ತದೆ ಅಂತ ನನ್ನ ಅಭಿಮತವಾಗಿದೆ. ಇನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಣ್ಣು ಆರೋಗ್ಯ ಅಭಿಯಾನದಡಿ ರೈತರಿಗೆ ಉಚಿತ ಮಣ್ಣು ಆರೋಗ್ಯ ಕಾರ್ಡ್ ಅನ್ನ ನೀಡುವ ಯೋಜನೆಯೊಂದನ್ನು ಹಾಕಿಕೊಂಡಿದೆ. ಇಲ್ಲಿ ರೈತರಿಗೆ ನಯಾ ಪೈಸೆ ಖರ್ಚಿಲ್ಲ. ರೈತರು ಲಘು ಬಗೆಯಿಂದ ಇದರ ಲಾಭ ಪಡೆದುಕೊಳ್ಳಬಹುದು. ಹತ್ತಿರದ ಕೃಷಿ ಇಲಾಖೆಗೆ ಭೇಟಿ ನೀಡಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆಯಬಹುದು. ಒಟ್ಟಾರೆ ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ರೈತರ ಜೇಬಿಗೆ ಕತ್ತರಿ ಬೀಳುವುದು ತಪ್ಪುತ್ತಲ್ಲದೆ ಮಣ್ಣಿನ ಆರೋಗ್ಯವನ್ನು ಕಾಪಾಡಿ ಉತ್ತಮ ಬೆಳೆ ಬೆಳೆಯಲು ಅನುಕೂಲವಾಗುತ್ತದೆ. ಇವತ್ತು ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿ ಪದ್ಧತಿಯಲ್ಲಿ ಜೀವಾಮೃತಕ್ಕೆ ಹೆಚ್ಚಿನ ಮಹತ್ವ ಇದೆ. ಹಲವಾರು ರೈತರು ಈಗಾಗಲೇ ಈ ದ್ರವ ರೂಪದ ಸಾವಯವ ಗೊಬ್ಬರವನ್ನ ಬಳಕೆ ಮಾಡ್ತಿದ್ದಾರೆ. ಆದರೂ ಬಹಳಷ್ಟು ರೈತರಿಗೆ ಈ ಬಗ್ಗೆ ಕೆಲವು ಗೊಂದಲಗಳಿವೆ. ಈ ನಿಟ್ಟಿನಲ್ಲಿ ಇವತ್ತು ಜೀವಾಮೃತಕ್ಕೆ ಏನೆಲ್ಲ ವಸ್ತುಗಳು ಬೇಕು ಮತ್ತು ಇದನ್ನು ವೈಜ್ಞಾನಿಕವಾಗಿ ಯಾವ ರೀತಿಯಾಗಿ ತಯಾರಿಸಬೇಕು ಅನ್ನೋದ್ರ ಬಗ್ಗೆ ತಜ್ಞರು ತಿಳಿಸಿಕೊಡ್ತಿದ್ದಾರೆ ನೋಡಿ. ಜೀವಾಮೃತ ಸಾವಯವ ಕೃಷಿಯಲ್ಲಿ ಹೆಚ್ಚು ಬಳಕೆಯಾಗ್ತಾ ಇರುವ ದ್ರವ ರೂಪದ ಗೊಬ್ಬರ ಇದು. ಸ್ಥಳೀಯವಾಗಿ ಸಿಗುವ ಕೃಷಿ ತ್ಯಾಜ್ಯ ವಸ್ತುಗಳನ್ನೇ ಉಪಯೋಗ ಮಾಡಿ ತಯಾರಿಸಿ ಬೆಳೆಗೆ ನೀಡಲಾಗುತ್ತೆ. ಅತಿ ಕಡಿಮೆ ವೆಚ್ಚದಲ್ಲಿ ಇದನ್ನು ತಯಾರಿಸಿಕೊಳ್ಳಬಹುದಾಗಿದ್ದು ಬಳಕೆ ಕೂಡ ಸುಲಭ. ಅನೇಕ ರೈತರು ಜೀವಾಮೃತವನ್ನ ಉಪಯೋಗಿಸ್ತಾ ಇದ್ರು. ಇದರಲ್ಲಿ ಹಲವಾರು ಗೊಂದಲಗಳಿವೆ. ಈ ನಿಟ್ಟಿನಲ್ಲಿ ಜಿಕೆವಿಕೆ ಬೆಂಗಳೂರಿನ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ ಕೆಲವು ವರ್ಷಗಳಿಂದ ಸಂಶೋಧನೆಯನ್ನ ನಡೆಸ್ತಾ ಬರ್ತಾ ಇದ್ದು ಇದರ ತಯಾರಿಕೆ ಮತ್ತು ಬಳಕೆ ಬಗ್ಗೆ ರೈತರಿಗೆ ತಿಳುವಳಿಕೆ ನೀಡುತ್ತಿದ್ದಾರೆ ಇಲ್ಲಿನ ವಿಜ್ಞಾನಿ ಡಾಕ್ಟರ್ ಎನ್ ದೇವಕುಮಾರ್. ಈ ಒಂದು ಜೀವಾಮೃತ ಒಂದು ಬಹಳ ಮುಖ್ಯವಾದ ದ್ರವರೂಪದ ಸಾವಯವ ಪದಾರ್ಥ ಅಂದರೆ ತಪ್ಪಾಗಲಾರದು. ಇದರಲ್ಲಿ ಅನೇಕ ರೀತಿಯಾದ ಕೃಷಿಗೆ ಅಥವಾ ಒಂದು ಈ ಬೆಳವಣಿಗೆಗೆ ಪೂರಕವಾದ ಉಪಯೋಗಿ ಸೂಕ್ಷ್ಮಜೀವಿಗಳು ಹೆಚ್ಚಾಗಿ ಇದ್ದಾವೆ. ಯಾವ್ಯಾವ ಇದ್ದಾವೆ ಅಂತ ನಾವು ನೋಡೋದಾದರೆ ಅದರಲ್ಲಿ ಸಾರಜನಕವನ್ನು ಸ್ಥಿರೀಕರಿಸ್ತಕ್ಕಂಥ ಸೂಕ್ಷ್ಮಜೀವಿಗಳಿದ್ದಾವೆ, ರಂಜಕವನ್ನು ಕರಗಿಸ್ತಕ್ಕಂಥದ್ದು ಇದ್ದಾವೆ, ಬ್ಯಾಕ್ಟೀರಿಯಾ ಇದ್ದಾವೆ, ಹಾಗೇ ಈ ಫಂಗಸ್ ಅಂತ ಏನು ಹೇಳ್ತೀವಿ ಇದಿದೆ, ಮತ್ತು ಆಕ್ಟಿನಮೈಸಿಡ್ಸ್. ಇವು 5 ಕೃಷಿಗೆ ಪೂರಕವಾದ ಸೂಕ್ಷ್ಮಜೀವಿಗಳು ಇದರಲ್ಲಿ ಬಹಳಷ್ಟು ಹೆಚ್ಚಾಗಿದ್ದಾವೆ. ಜೀವಾಮೃತವನ್ನ ಸಿದ್ಧಪಡಿಸಲು 200 ಲೀಟರ್ ನೀರಿಗೆ 10 ಕೆಜಿ ಸಗಣಿ, 10 ಲೀಟರ್ ಗಂಜಲ, 2 ಕೆಜಿ ಬೆಲ್ಲ, 2 ಕೆಜಿ ದ್ವಿದಳ ಧಾನ್ಯದ ಹಿಟ್ಟು ಮತ್ತು 1 ರಿಂದ 2 ಹಿಡಿ ಮಣ್ಣು ಬೇಕಾಗುತ್ತೆ. ಇನ್ನು ಜೀವಾಮೃತ ತಯಾರಿಕೆ ಹೇಗೆ ಅಂತ ಹೇಳೋದಾದ್ರೆ
ಮೊದಲು ಸ್ವಲ್ಪ ಪ್ರಮಾಣದ ಸಗಣಿಗೆ ಗಂಜಲ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ನಂತರ ದ್ವಿದಳ ಧಾನ್ಯದ ಹಿಟ್ಟು, ಬೆಲ್ಲ ಜೊತೆಗೆ ಅದೇ ಜಮೀನಿನ 1 ರಿಂದ 2 ಹಿಡಿ ಮಣ್ಣನ್ನ ಸೇರಿಸಬೇಕು. ಕೊನೆಗೆ ಈ ಮಿಶ್ರಣವನ್ನ 200 ಲೀಟರ್ ನೀರಿನ ಡ್ರಮ್ಗೆ ಹಾಕಿ ಚೆನ್ನಾಗಿ ಕಲಕಬೇಕು. ಜೀವಾಮೃತವಿರುವ ಡ್ರಮ್ ಅನ್ನ ತೆಳುವಾದ ಒದ್ದೆ ಗೋಣಿ ಚೀಲದಿಂದ ಮುಚ್ಚಿ ಮರದ ಕೆಳಗೆ ಅಥವಾ ನೆರಳಿನಲ್ಲಿ ಇಡಬೇಕು. ಈ ಜೀವಾಮೃತವನ್ನ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಅಂದ್ರೆ ದಿನಕ್ಕೆ 2 ಬಾರಿ ಕೋಲಿನಿಂದ ವೃತ್ತಾಕಾರವಾಗಿ ಬಲಸುತ್ತಿನಲ್ಲಿ ತಿರುಗಿಸಬೇಕು. ಹೀಗೆ ಸುಮಾರು 9 ರಿಂದ 12 ದಿನಗಳ ಕಾಲ ಕಳೆಯಲು ಬಿಟ್ಟು ನಂತರ ಬೆಳೆಗಳಿಗೆ ಉಪಯೋಗಿಸಬೇಕು. ಇನ್ನು ಇದರ ಬಳಕೆ ಮತ್ತು ವಿಧಾನ, ತಗಲುವ ಖರ್ಚಿನ ಬಗ್ಗೆ ತಜ್ಞರು ಹೀಗೆ ಹೇಳುತ್ತಾರೆ. ಇದನ್ನ ಬಳಕೆ ಮಾಡೋದು ಯಾವಾಗ ಅನ್ನೋದನ್ನ ಹೇಳೋದಾದ್ರೆ, ಸಾಮಾನ್ಯವಾಗಿ ಇದರ ಬಗ್ಗೆ ನಮ್ಮ ಅನೇಕ ರೈತರಲ್ಲಿ ಗೊಂದಲ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾವು ಮಾಡಿದಂಥ ಅನೇಕ ಪ್ರಯೋಗಗಳಿಂದ ಕಂಡುಬಂದಂಥ ಅಂಶ ಅಂದರೆ, ಜೀವಾಮೃತವನ್ನು ಸಿದ್ಧಪಡಿಸಿದ 9 ರಿಂದ 12 ದಿವಸ ಅಂದರೆ 9, 10, 11, 12 ಈ 4 ದಿವಸದಲ್ಲಿ ಈ ಜೀವಾಮೃತವನ್ನು ನಾವು ಬಳಸಿದ್ದೇ ಆದರೆ ಅದರಿಂದ ಬರ್ತಕ್ಕಂಥ ಪ್ರಯೋಜನ ಏನಿದೆ ಅಥವಾ ಉಪಯೋಗ ಏನಿದೆ ಇದು ಗರಿಷ್ಠ ಮಟ್ಟದಲ್ಲಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತಂದರೆ, ಆ 4 ದಿನಗಳಲ್ಲಿ ಇದರಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳ ಪ್ರಮಾಣ ಗರಿಷ್ಠ ಮಟ್ಟದಲ್ಲಿರುತ್ತೆ. ನಂತರ ಇದನ್ನು ಬಳಕೆ ಮಾಡ್ತಕ್ಕಂಥ ವಿಧಾನ, ಸಾಮಾನ್ಯವಾಗಿ ಬಾಳೆಕರವರು ಹೇಳ್ತಕ್ಕಂಥ ರೀತಿ ಏನಂತಂದರೆ, ಪ್ರತಿ ಬೆಳೆಗೆ ಸುಮಾರು 200 ಲೀಟರ್ ದ್ರಾವಣವನ್ನು ತಿಂಗಳಿಗೆ ಒಮ್ಮೆ ಕೊಡಿ ಅಂತ ಹೇಳ್ತಾರೆ. ಆದರೆ ನಾವು ಕೈಗೊಂಡಂಥ ಅನೇಕ ಪ್ರಯೋಗಗಳಿಂದ ಕಂಡುಬಂದಂಥ ಅಂಶ ಏನಂತಂದರೆ, ಜೀವಾಮೃತವನ್ನು ಹೆಚ್ಚಾಗಿ ಕೊಟ್ಟಷ್ಟು ನಮಗೆ ಇಳುವರಿಯಲ್ಲಿ ಲಾಭ ಇದೆ ಅಥವಾ ಇಳುವರಿ ಹೆಚ್ಚಾಗ್ತಕ್ಕಂಥದ್ದನ್ನು ಕಂಡುಕೊಂಡಿದ್ದೇವೆ. ಇದನ್ನು ಬಳಸ್ತಕ್ಕಂಥ ವಿಧಾನದಲ್ಲಿ ಬಂದರೆ, ಸಾಮಾನ್ಯವಾಗಿ ಇದನ್ನು ಭಾಳ ಎಲ್ಲರೂ ಬಳಸ್ತಕ್ಕಂಥದ್ದು ನೀರನ್ನು ಕೊಟ್ಟ ನಂತರ ಜೀವಾಮೃತವನ್ನು ಬಳಕೆ ಮಾಡಬೇಕಾಗತ್ತೆ. ಅಂದರೆ ಭೂಮಿಯಲ್ಲಿ ತೇವಾಂಶ ಇರಬೇಕು ಜೀವಾಮೃತವನ್ನು ಕೊಡಬೇಕಾದ್ರೆ, ಆವಾಗ ಈ ಜೀವಾಮೃತವನ್ನು ಕೊಡಬೇಕಾಗತ್ತೆ. ಇದನ್ನು ಏನು ಮಾಡ್ತೇವೆ ನಾವು, ಈ ಸಣ್ಣ ಪ್ರದೇಶ ಆದರೆ ಬಕೆಟಲ್ಲಿ ತಗೊಂಡು ಮಗ್ಗಲ್ಲಿ ಹಾಕ್ತಾ ಹೋಗ್ತೇವೆ. ಅದು ಒಂದು ವಿಧಾನ. ಎರಡನೇದು, ಈ ನೀರಾವರಿ ಕಾಲುವೆ ಏನಿದೆ, ನೀರು ಕಾಲುವೆಯಲ್ಲಿ ನಾವು ಹೊಂದ್ಕೊಳ್ಳೋ ಥರ ನಲ್ಲಿಯಲ್ಲಿ ಬಿಡ್ತಾ ಹೋದರೆ ಹೋಗುತ್ತೆ. ಆದರೆ ತಮಗೆಲ್ರಿಗೂ ಈಗ ಗೊತ್ತಿದೆ, ನೀರಿನ ಅಭಾವವನ್ನು ನಾವು ಭಾಳಷ್ಟು ನೋಡ್ತಾ ಇದ್ದೇವೆ. ಹಾಗಾಗಿ ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಮೂಲಕನೂ ಇದನ್ನು ಕೊಡ್ಬೋದು. ಡ್ರಿಪ್ ಮೂಲಕ ಕೊಡಬೇಕಾದ್ರೆ ಇದನ್ನು ಹೆಚ್ಚಾಗಿ ನಾವು ಶೋಧಿಸಬೇಕಾಗತ್ತೆ. ಹಾಗೆಯೇ ಇದಕ್ಕೆ ತಗಲ್ತಕ್ಕಂಥ ಉತ್ಪಾದನಾ ಖರ್ಚು, ಈ ಗಂಜಲಕ್ಕೆ ಏನು ದುಡ್ಡು ಕೊಡಬೇಕಾಗಿಲ್ಲ, ಸಗಣಿಗೆ ಕೊಡಬೇಕಾಗಿಲ್ಲ, ನೀರಿಗೆ ಕೊಡಬೇಕಾಗಿಲ್ಲ, ಇಲ್ಲಿ 3 ಇಲ್ಲ. ಇನ್ನು ಬರ್ತಕ್ಕಂಥದ್ದು ಉರುಳಿ ಸಾಮಾನ್ಯವಾಗಿ ರೈತರ ಮನೆಯಲ್ಲೇ ಇರ್ತದೆ. ಅಥವಾ ಅದಕ್ಕೂ ಒಂದು 50 ರೂಪಾಯಿ ಕೆಜಿಗೆ, ಅಂದರೆ ಇದು ಮಿಲ್ ಮಾಡಿಸೋದು ಸೇರಿಸಿ 50 ರೂಪಾಯಿ ಅಂತ ಇಟ್ಕೊಂಡ್ರೆ 2 kg ಬೇಕಾಗುತ್ತೆ. 2 kg ಅಂದರೆ 100 ರೂಪಾಯಿ. ಬೆಲ್ಲ 2 kg, ಅದಕ್ಕೆ 50 ರಿಂದ 60 ರೂಪಾಯಿ ಅಂತ ಇಟ್ಕೊಂಡ್ರೆ 100 ರಿಂದ 120 ರೂಪಾಯಿ, ಅಂದರೆ 220 ರೂಪಾಯಿ ಆಯಿತು. ಇದನ್ನು ಸುಮಾರು ಒಂದು 9 ರಿಂದ 10 ದಿವಸಗಳ ಕಾಲ ಇದನ್ನು ದಿನ ಬೆಳಗ್ಗೆ ಮಧ್ಯಾಹ್ನ ಸಂಜೆ ತಿರುಗಿಸ್ಕೊಡ್ಬೇಕು. ಇದನ್ನೆಲ್ಲ ನಾವು ತಗೊಳ್ಳೋದಾದರೆ ಇಲ್ಲೊಂದು 100 ರೂಪಾಯಿ, ಇದೊಂದು 200, ಮತ್ತು ಪ್ರತಿ ಒಂದು ಎಕರೆಗೆ ಹಾಕಲಿಕ್ಕೆ ಸುಮಾರು ಒಂದು 2 ರಿಂದ 3 ಜನ ಆದರೆ ನಾವು ಹಾಕ್ಬೋದು. 200 ರೂಪಾಯಿ ಕೂಲಿ ಅಂತ ಇಟ್ಕೊಂಡ್ರು ಹೆಣ್ಣಾಳಿಗೆ 600 ರೂಪಾಯಿ ಆಗುತ್ತೆ. ಗರಿಷ್ಠ ಸುಮಾರು ಒಂದು 800 ರಿಂದ 1000 ರೂಪಾಯಿ ಒಳಗಡೆ ಒಂದು ಎಕರೆಗೆ ಒಂದು ಸಾರಿ ಹಾಕಲಿಕ್ಕೆ ಬೇಕಾಗುತ್ತೆ. ಇವತ್ತಿನ ದಿವಸ ಏನಾಗಿದೆ, ಈ ಒಂದು ಹೆಚ್ಚಿನ ರಾಸಾಯನಿಕಗಳನ್ನು ಬಳಕೆ ಮಾಡ್ತಾ ನಮ್ಮ ಮಣ್ಣು ಬರಡಾಗಿದೆ ಅಥವಾ ನಿರ್ಜೀವವಾಗಿದೆ, ಅದರಲ್ಲಿರ್ತಕ್ಕಂಥ ಜೀವ ಹೋಗಿದೆ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಜೀವಾಮೃತ ಮತ್ತು ನಾವು ಬಳಸ್ತಕ್ಕಂಥ ಸಾವಯವ ಗೊಬ್ಬರಗಳು ಇವೆರಡೂ ಒಟ್ಟಾಗಿ ನಾವು ಬಳಸಿದ್ರೆ ಈ ಮಣ್ಣನ್ನು ಫಲವತ್ತಾಗಿ ಮಾಡೋದರ ಜೊತೆಗೆ ಅದನ್ನು ಜೀವಂತವಾಗಿ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.